ಕಾಂಗ್ರೆಸ್ ನಾಯಕರು, ಮಾಜಿ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು, ಶಾಸಕರು ಆಗಿರುವ ಬಿ.ಕೆ. ಹರಿಪ್ರಸಾದ್ ಅವರು ಇವತ್ತು ಹಲವು ವಿಚಾರಗಳನ್ನು ಎತ್ತಿದ್ದಾರೆ. ನನಗೆ ಅವರು ಬಹಳ ಆಪ್ತರು ಕೂಡ. ಅವರ ಬಗ್ಗೆ ನನಗೆ ವೈಯಕ್ತಿಕವಾಗಿ ಬಹಳ ಗೌರವ ಇದೆ. ಆದರೆ ಅವರು ಎತ್ತಿರ್ತಕ್ಕಂಥ ವಿಚಾರಗಳು ಬಹಳ ಕೆಟ್ಟದಾಗಿ ಕಾಣ್ತವೆ. ಲೋಕಸಭಾ ಅಧಿವೇಶನ ನಡೆದಿದೆ. ಅಲ್ಲಿ ಸಂವಿಧಾನದ ಬಗ್ಗೆ ಚರ್ಚೆ ಮಾಡಬೇಕು ಅಂತೇಳಿ ಕಾಂಗ್ರೆಸ್ ಒತ್ತಾಯ ಮಾಡ್ತು ಅಂತ ಹೇಳಿದ್ದಾರೆ. ಅದು ಮೊದಲನೇ ಸುಳ್ಳು. ಯಾಕೆಂದ್ರೆ ಸಂವಿಧಾನದ ಬಗ್ಗೆ ಚರ್ಚೆ ಆಗ್ತಕ್ಕಂಥದ್ದು ದೇಶದಲ್ಲಿ ಇದು ಪ್ರಥಮ. ಅಂದರೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಮೋದಿಜಿಯವರ ನೇತೃತ್ವದಲ್ಲಿ ಸಂವಿಧಾನದ ಬಗ್ಗೆ ಚರ್ಚೆಗಳು ಆಗುವಂಥದ್ದು ಪ್ರಥಮವಾಗಿ ಪ್ರಾರಂಭವಾಗಿದ್ದು. ಇದು ಕಾಂಗ್ರೆಸ್ ಅವಧಿಯಲ್ಲಿ ಅಲ್ಲ. ಈಗಲೂ ಕೂಡ ಯಾರೋ ಹೇಳಿ ನಾವು ಚರ್ಚೆ ಮಾಡಬೇಕಾಗಿಲ್ಲ. ಅದು ನಮ್ಮ ಬದ್ಧತೆ ಇದೆ. ಕರ್ನಾಟಕದಲ್ಲೂ ಕೂಡ ನಾವು ಮಾಡಿದ್ವಿ. ಆದರೆ ಈ ಬೆಳಗಾವಿ ಸೆಷನ್ನಲ್ಲೂ ಕೂಡ ಮಾಡಬಹುದಾಗಿತ್ತು. ಅಲ್ಲಿ ನೀವು ಮಾಡಿದ್ದು, ನೀವು 100 ವರ್ಷದ AICC ಸೆಷನ್ ಆಗಿತ್ತು. ಗಾಂಧೀಜಿ ಅವರು ಅದರ ಅಧ್ಯಕ್ಷತೆ ವಹಿಸಿದ್ರು. ಇದರ ಬಗ್ಗೆ ಚರ್ಚೆ ಮಾಡಿದ್ರಿ. ಸಂವಿಧಾನದ ಬಗ್ಗೆ ನೀವ್ಯಾಕೆ ಮಾಡಲಿಲ್ಲ? ಅಲ್ಲಿಗೆ ನಿಮ್ಮ ಬದ್ಧತೆ ಇಲ್ಲ ಅನ್ನೋದನ್ನ ಇಲ್ಲಿ ಹೆಚ್ಚು ತೋರಿಸ್ತದೆ. ಆದರೆ ಗಂಭೀರವಾದ ವಿಚಾರ ಏನು ಅಂದರೆ, ಸಾರಂಗಿಯವರು ಸಂಸದರು, ಅವರು ಎಂಥ ವ್ಯಕ್ತಿ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತು. ಆದರೆ ಅವರನ್ನು ತಳ್ಳಿ ಪೆಟ್ಟಾದ ಮೇಲೆ ಆಸ್ಪತ್ರೆಗೆ ದಾಖಲಾಗಿದರೆ ಅವರನ್ನು ನೀವು ಎಷ್ಟು ಕೀಳಾಗಿ ಮಾತಾಡಿದ್ದೀರಿ. ಈ ಕೀಳುತನ ನಿಮ್ಮಂಥ ಹಿರಿಯ ನಾಯಕರಿಗೆ ಹೇಗೆ ಬಂತು? ಇದು ನನ್ನ ಪ್ರಶ್ನೆ. ಅಂಬೇಡ್ಕರ್ ಅವರ ಬಗ್ಗೆ ಚರ್ಚೆ ಆಗಿದೆ, ಸರಿ ಇದೆ. ಅಂಬೇಡ್ಕರ್ ಅವರ ಬಗ್ಗೆ ಚರ್ಚೆ ಮಾಡತಕ್ಕಂಥ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೀವಿತಾವಧಿಯಲ್ಲಿ ಯಾವ ರೀತಿ ಕಾಂಗ್ರೆಸ್ ಅವರಿಗೆ ವಂಚನೆ ಮಾಡಿತ್ತು, ಮೋಸ ಮಾಡಿತ್ತು, ಅವರನ್ನು ನಿಂದಿಸಿತ್ತು, ಅವರನ್ನು ಕೀಳಾಗಿ ಕೆಟ್ಟದಾಗಿ ನಡೆಸ್ಕೊಂಡಿತ್ತು. ಯಾಕಂದರೆ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಪ್ರಥಮದಿಂದಲೂ ವಿರೋಧಿಯಾಗಿತ್ತು. 1932ರಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಬ್ರಿಟಿಷರೊಂದಿಗೆ ವಾದ ಮಾಡಿ ತಳ ಸಮುದಾಯಗಳಿಗೆ ಎಲ್ಲರಿಗೂ ವೋಟಿನ ಹಕ್ಕನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ್ರು. ಮೊದಲನೇ ದುಂಡು ಮೇಜಿನ ಪರಿಷತ್ತಿನಲ್ಲಿ ಕಾಂಗ್ರೆಸ್ ಬಾಯ್ಕಾಟ್ ಮಾಡಿತ್ತು, ಹೋಗಿರಲಿಲ್ಲ. ಆದರೆ ಅಂಬೇಡ್ಕರ್ ಅವರು ಈ ವಾದವನ್ನು ಕೇಳಿ, ಎಲ್ಲೋ ಇದು ನಮಗೆ ತೊಂದರೆ ಆಗ್ತದೆ ಅಂತೇಳಿ 2ನೇ ಪರಿಷತ್ತಿಗೆ ಹೋದರು. ಆವತ್ತು ಬ್ರಿಟಿಷರಿಂದ ಈ ತಳ ಸಮುದಾಯಗಳು ಅಂದರೆ ದಲಿತ ಸಮುದಾಯಗಳಿಗೆ ಪ್ರತ್ಯೇಕ ಮತದಾನದ ಹಕ್ಕು ಮತ್ತು ಪ್ರತ್ಯೇಕವಾದ ಸಭಾ ಕ್ಷೇತ್ರಗಳು, ಅದು ಲೋಕಸಭಾ ಇರ್ಬೋದು ಅಥವಾ ವಿಧಾನಸಭಾ ಇರ್ಬೋದು, ಕ್ಷೇತ್ರಗಳನ್ನು ಸಪರೇಟ್ ಆಗಿರಬೇಕು, 2 ವೋಟಿನ ಹಕ್ಕು ಕೊಡಬೇಕು ಅಂತೆಲ್ಲ ಮಾಡಿದಾಗ ಬ್ರಿಟಿಷರವರು ಒಪ್ಪಿದ್ರು. ಕಾಂಗ್ರೆಸ್ ಅದನ್ನು ವಿರೋಧ ಮಾಡಿ ಉಪವಾಸ ಸತ್ಯಾಗ್ರಹ ಮಾಡಿ ಗಾಂಧೀಜಿಯವರು ದಲಿತರಿಗೆ ಅನ್ಯಾಯ ಮಾಡಿದರು. ಈ ಅನ್ಯಾಯವನ್ನು ನೀವು ಹೆಂಗೆ ಸಹಿಸಿಕೊಂಡ್ರೆ ಅವತ್ತು ಕೇಳ್ಬೋದಾಗಿತ್ತಲ್ಲ. ಆವತ್ತೂ ಕೂಡ ಅವರನ್ನು ವಿರೋಧ ಮಾಡಿದ್ರಿ. ಆದರೆ ಸ್ವತಂತ್ರ ಬರ್ತಕ್ಕಂಥ ಸಂದರ್ಭದಲ್ಲಿ ಒಂದು ತಾತ್ಕಾಲಿಕವಾದ ಒಂದು ವ್ಯವಸ್ಥೆ ಇರುತ್ತದೆ. ಅದು ಚುನಾವಣೆ ಆಗದೇ ಇದ್ದರೆ ಒಂದು ಪಕ್ಷದ ಅಧಿಕಾರ ಇರೋದಿಲ್ಲ, ಸರ್ವರನ್ನೂ ತಗೊಳ್ಬೇಕು. ಇವರು ಮೇಧಾವಿ, ಆ ದಲಿತ ಸಮುದಾಯಗಳಿಂದ ಇವ್ರನ್ನ ನೀವು ತಗೊಳ್ತಕ್ಕಂಥದ್ದು ಅನಿವಾರ್ಯ ಇತ್ತು, ತಗೊಂಡ್ರಿ. ಆದರೆ ಅವ್ರನ್ನ ತಗೊಂಡು ಸಂವಿಧಾನ ಬರೆಯಲಿಕ್ಕೆ ಅವರಿಗೆ ಅವಕಾಶ ಸಿಕ್ಕುವ ಸಂದರ್ಭದಲ್ಲಿ ಚುನಾವಣೆ ಎದುರಿಸಬೇಕಾಯಿತು. ನೀವು 2 ಚುನಾವಣೆಯಲ್ಲಿ ಏನು ಮಾಡಿದ್ರಿ? ಅವರನ್ನು ಸೋಲಿಸಿದ್ರಿ. ಇದನ್ನು ಎಲ್ಲವನ್ನು ಎಳೆಯಾಗಿ ಬಿಚ್ಚಿಟ್ಟು ಅಮಿತ್ ಶಾ ಅವರು ಕಾಂಗ್ರೆಸ್ ಅನ್ನ ಮುಜುಗರಕ್ಕೆ ಸಿಕ್ಕಿಸಿದ್ರು.
ಕಾಂಗ್ರೆಸ್ಸನ್ನು ಮುಜುಗರಕ್ಕೆ ಸಿಕ್ಕಿಸಿದ್ರಿಂದ ಕಾಂಗ್ರೆಸ್ಗೆ ಅಪಮಾನ ಆಯಿತು. ಅವ್ರು ಹೇಳಿದ್ರು ಒಂದು ಮಾತನ್ನ, ಸರಿ ಹೇಳಿದರು. ನೋಡಿ, ಅವರಿಗೆ ಮಾಡಿರ್ತಕ್ಕಂಥ ನೀವು ಅಪಮಾನ ಸಣ್ಣ ಪಟ್ಟದ್ದಲ್ಲ. ಈಗ ನಿಮಗೆ ವೋಟ್ ಬ್ಯಾಂಕ್ಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅಂಬೇಡ್ಕರ್ 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 ಅನ್ನೋದು ನೀವು ಫ್ಯಾಷನ್ ಮಾಡ್ಕೊಂಡಿದ್ದೀರಿ ಅಂತ ಹೇಳಿದರು. ಇದಕ್ಕೆ ಪಶ್ಚಾತ್ತಾಪ ಪಟ್ಟು ದೇವರಲ್ಲಿ ನೀವು ಪ್ರಾರ್ಥನೆ ಮಾಡ್ಕೊಂಡಿದ್ದಿದ್ರೆ ಅವ್ರಿಗೆ ಮಾಡಿದ ಅನ್ಯಾಯಕ್ಕೆ ನಿಮಗೆ ಸ್ವರ್ಗ ಸಿಗಬಹುದಾಗಿತ್ತು ಅಂದ್ರಲ್ಲಿ ತಪ್ಪೇನಿದೆ? ಅಂದ್ರೆ ನಿಮ್ಮ ಮುಖವಾಡ ಕಳಿಸಿಟ್ಟಿದ್ದಕ್ಕೆ ನಿಮಗೆ ಬೇಸರ ಆಗಿದೆ. ನಿಮಗೆ ಆಗಿದ್ದ ಅವಮಾನ, ನಿಮ್ಮ ತಪ್ಪುಗಳನ್ನು ಎತ್ತಿ ಹಿಡಿದಿದ್ದಕ್ಕೆ ನಿಮಗಾಗಿದ್ದ ಅವಮಾನಕ್ಕೆ ಅಂಬೇಡ್ಕರ್ಗೆ ಅವಮಾನ ಆಯಿತು ಅಂತ ಹೇಗೆ ಹೇಳ್ತೀರಿ ನೀವು? ಇದು ನನ್ನ ಪ್ರಶ್ನೆ. ಈಗ ಸಾರಂಗಿಯವರನ್ನು ಕೆಟ್ಟದಾಗಿ ಮಾತಾಡಿದ್ರಿ, ಮಾತೆತ್ತಿದ್ರೆ RSS ಅಂತ ತಗೊಳ್ತಾರೆ. RSS ಅದು ಏನು ಮಾಡ್ತಾ ಇದ್ದೋ ನನಗೆ ಅರ್ಥ ಆಗಿಲ್ಲ. ಅವರು ವಿಧಾನಸಭೆಗಳಲ್ಲಿ, ವಿಧಾನ ಪರಿಷತ್ನಲ್ಲಿ, ರಾಜ್ಯಸಭಾ ಲೋಕಸಭೆಗಳಲ್ಲಿ ಅವರಿಲ್ಲ. ಈಗ ಭಾರತೀಯ ಜನತಾ ಪಕ್ಷದ ಬಗ್ಗೆ ಮಾತಾಡುವ ಎಲ್ಲ ಸಂದರ್ಭಗಳಲ್ಲಿ RSS ಅನ್ನು ನೀವು ಟೀಕಿಸ್ತೀರಿ. ನೀವು RSS ಅನ್ನೋರನ್ನ ನೇರವಾಗಿ ಪ್ರಶ್ನೆ ಮಾಡಿ, ನಿಮಗೆ ಅವರು ಉತ್ತರ ಕೊಡ್ತಾರೆ. ಆದರೆ ಇದು ಎಲ್ಲಿಗೆ ಹೋಗ್ತಾ ಇದೆ ನಿಮ್ಮ ಪಕ್ಷ? ನಾನು ಪ್ರಶ್ನೆ ಹೇಳ್ತೇನೆ. ಈಗ ಅಂಬೇಡ್ಕರ್ ಅವರಿಗೆ ಅಪಮಾನ ಆಗಿದೆ ಅಂತೇಳಿ ಬೀದಿಗಳಲ್ಲಿ ದಲಿತ ಸಂಘಟನೆಗಳನ್ನು ಎತ್ತಿಕಟ್ಟತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಕಾಂಗ್ರೆಸ್ನವರೇ ಬೀದಿಗಿಳಿದು ಈಗಾಗಲೇ ಹೋರಾಟ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಕೆಟ್ಟ ಕೆಟ್ಟ ಪದಗಳನ್ನು, ಅವರ ನಾಲಿಗೆಯೇ ಒಲಿಸಿದೆ. ಅವರು ನನಗೆ ಅನಿಸ್ದಂಗೆ ಈ ಅರೆಬೆಂದ ವಸ್ತು ಅದು. ಅವ್ರಿಗಿನ್ನೂ ಅನುಭವದ ಕೊರತೆ ಬಹಳ ಎದ್ದು ಕಾಣ್ತಾ ಇದೆ. ಈ ಅರ್ಧ ತುಂಬಿದ ಕೊಡದಲ್ಲಿ ಹೇಗೆ ಸೌಂಡ್ ಬರ್ತದೋ, ಈಗ ಅರ್ಧ ತುಂಬಿದ ಕೊಡ ಆಗಿದೆ ಅದು ಇಲ್ಲಿಗೆ ಮಾತಾಡೋದಿರಲಿ, ಕೇಂದ್ರದ ಮೋದಿಯವ್ರಿಗೆ ಮಾತಾಡ್ತಾರೆ ಅವರು. ಮೋದಿಯವರ ಕಾಲು ಧೂಳಿಗಾದರೂ ಇವರು ಸಮ ಆಗಿರಬೇಕು. ಅವ್ರ ತಂದೆಯವರೇ ಅವರನ್ನ ಮೋದಿಯವರ ಬಗ್ಗೆ ಮಾತಾಡಲಿಕ್ಕೆ ಸಾಕಾಗೋದಿಲ್ಲ. ಆದರೆ ಇವರು ಹೇಗೆ ಮಾತಾಡ್ತಾರೆ? ನಾನು ಕೇಳ್ತಕ್ಕಂಥ